ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಡೋರಿ ಡಿಸೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ, ಹಾಗೆ ಗಮನಿಸ್ಬೋದು. ಹಾಗೆ ಸ್ವಲ್ಪ ಈಗ ಟೈಲರಿಂಗಲ್ಲಿ ಸ್ವಲ್ಪ ಸೋಮಾರಿತನ, ಲೇಜಿತನ ಜಾಸ್ತಿ ಇರುತ್ತೆ. ಏನಕ್ಕಪ್ಪ ಅಂದರೆ ಅದಕ್ಕೊಂದು ಒಂದು 4 ಟಿಪ್ಸ್ಗಳನ್ನ ಕೊಡ್ತೀನಿ. ಯಾವ ರೀತಿ ಅದನ್ನ ಹೋಗ್ಲಾಡಿಸ್ಕೋಬೇಕು, ಯಾವ ರೀತಿ ನೀವು ಸ್ಟಿಚಿಂಗ್ ಕಡೆ ಗಮನ ಕೊಡ್ಬೋದು ಅನ್ನೋದನ್ನು ಬನ್ನಿ ನೋಡೋಣ. ಮೊದಲನೇದಾಗಿ ನೀವು ರಾತ್ರಿ ಟೈಮಲ್ಲೇ ಎಲ್ಲ ಕಟಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ. ರಾತ್ರಿ ಟೈಮಲ್ಲೇ ಆಮೇಲೆ ಒಂದನೇ ಪಾಯಿಂಟ್ ಬಂದು ರಾತ್ರಿ ಟೈಮಲ್ಲೇ ನೀವೆಲ್ಲ ಕಟಿಂಗ್ ಮಾಡಿ ಬ್ಲೌಸ್ ಪೀಸ್ಗಳನ್ನ ಯಾವ್ಯಾವ್ದು ಬೇಕು, ಯಾವ್ಯಾವ್ದು ಅರ್ಜೆಂಟ್ ಕೊಡಬೇಕು ಅಂತ ಇರುತ್ತಲ್ಲ, ಆ ಬ್ಲೌಸ್ಗಳನ್ನ ಕಟ್ ಮಾಡಿ ಇಟ್ಕೋಬೇಕು. ಓಕೆನಾ? ಅರ್ಜೆಂಟ್ ಇರುವಂಥ ಬ್ಲೌಸ್ಗಳನ್ನ ಅದನ್ನು ಆಮೇಲೆ ನಾಳೆಗೆ ಇಷ್ಟು ಬ್ಲೌಸು ನಾನು ಸ್ಟಿಚ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು. ನಾಳೆ ಇಷ್ಟು ಬ್ಲೌಸ್ನ ನಾನು ಸ್ಟಿಚ್ ಮಾಡಲೇಬೇಕು ಅನ್ನೋದನ್ನು ಒಂದು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೆಟ್ ಮಾಡಿಕೊಂಡು ಮತ್ತೆ ಆಮೇಲೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಬೇಕಾಗುತ್ತೆ. ರಾತ್ರಿ ಟೈಮಲ್ಲಿ ಲೇಟಾಗಿ ಮಲಗೋರಾದರೆ ಸ್ವಲ್ಪ ಲೇಟಾಗಿ ಎದ್ರೂ ಆಗುತ್ತೆ. ಆದ್ರೂ ಹಂಗೆ ಅಂದ್ಬಿಟ್ಟು ಏನಿಲ್ಲ, ಒಂದು 5 ಗಂಟೆ 6 ಗಂಟೆಗೆ ಎದ್ದೇಳ್ಬೋದು. 5 ಗಂಟೆಗೆ ಎದ್ದರೆ ಫಸ್ಟು ನೀವು ಕೈ ಕಾಲು ಮುಖ ತೊಳ್ಕೊಂಡು ಸ್ಟಿಚಿಂಗ್ ಕೂತ್ಕೊಳ್ಳಿ. ಅಲ್ಲಿ ರಾತ್ರಿನೇ ಎಲ್ಲ ಕಟಿಂಗ್ ಮಾಡಿಟ್ಟಿರ್ತೀರಲ್ವ, ಅಟ್ಲೀಸ್ಟ್ ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು. ಓಕೆನಾ? 2 3 ಆಗಲಿಲ್ಲ ಅಂದ್ರೂ ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು. ನಾನು ಜಾಸ್ತಿ ಆವಾಗ ಒಂದು 5 ಗಂಟೆಗೆ ಕೂತ್ಕೊಂಡ್ರೆ ಒಂದು 10 ಗಂಟೆವರೆಗೂ ಸ್ಟಿಚ್ ಮಾಡ್ತಿದ್ದೆ. ಅಂದರೆ ನಮ್ಮ ಮನೇಲಿ ಅಷ್ಟು ಚಿಕ್ಕ ಮಕ್ಳು ಯಾವುದೂ ಇಲ್ಲ. ಹಾಗಾಗಿ ನನ್ನ ಮಗಳೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದ್ರಿಂದ 5 ಗಂಟೆಗೆ ಕೂತ್ಕೊಂಡು ಒಂದು 10 ಗಂಟೆವರೆಗೂ ನಾನು ಎಷ್ಟಾಗುತ್ತೋ ಅಷ್ಟು ಇಷ್ಟು ಅಂತೆಲ್ಲ ಸ್ಟಿಚ್ ಮಾಡ್ತಿದ್ದೆ. ಅದಾದಮೇಲೆ ಮಾಮೂಲಿ ತಿಂಡಿ ಅದು ಇದು ಆ ರೀತಿ ಮಾಡಿಕೊಂಡು ಹಂಗೆ ಆ ಥರ ಮಾಡ್ಕೋಬೇಕು. ನೀವು ಬೆಳಗ್ಗೆನೇ ಅಟ್ಲೀಸ್ಟ್ 2 3 ಆಗಲ್ಲ ಅಂದ್ರೂ ಒಂದು ಬ್ಲೌಸ್ನ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಆವಾಗ ಮತ್ತೆ ಆಮೇಲೆ ಮಾಮೂಲಿ ತಿಂಡಿ ಅದು ಇದು ಅಂತ ಒಂದು ಬ್ಲೌಸ್ ಸ್ಟಿಚ್ ಆದಮೇಲೆ ಮಾಮೂಲಿ ಮನೆ ಕೆಲಸ ಮಾಡ್ಕೊಳ್ಳಿ. ಮಾಮೂಲಿ ಮನೆ ಕೆಲಸ ಏನೇನಿರುತ್ತೆ, ಇಲ್ಲ ಮಕ್ಕಳು ಸ್ಕೂಲ್ಗೆ ಕಳಿಸೋದು ಏನಿರುತ್ತೋ ಅದನ್ನು ಮಾಡಿ, ತಿಂಡಿ ಮಾಡಿ, ನೀವು ತಿಂಡಿ ಮಾಡಿಕೊಂಡು ಮಕ್ಕಳನ್ನು ಸ್ಕೂಲ್ಗೆ ಆಫೀಸ್ಗೆ ಎಲ್ಲರೂ ಕಳಿಸಿ ನೀವು ಮತ್ತೆ ಸ್ಟಾರ್ಟಿಂಗ್ ಮಾಡ್ಕೋಬೋದು. ಆವಾಗ ನೀವು ತಿಂಡಿ ಮಾಡುವಾಗಲೇ ಒಂದು ಸ್ವಲ್ಪ ಸಾಂಬಾರು, ಒಂಚೂರು ರೈಸು, ಈಗೆಲ್ಲ ಒಲೆ ಹತ್ರ ನಿಂತ್ಕೋಬೇಕಾಗಿಲ್ಲ. ಕುಕ್ಕರಲ್ಲಿ ಇಟ್ಬಿಟ್ಟು ಬೇರೆ ಕೆಲಸನೂ ಮಾಡ್ಕೋಬೋದು. ಹಾಗೆ ಮನೆ ಕೆಲಸಗಳನ್ನು ಮಾಡ್ಕೋಬೋದು. ಆಮೇಲೆ ಹಂಗೇನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ಟಿಚಿಂಗ್ ಕೂತ್ಕೋಬೋದು. ಇಲ್ಲ ಎಮ್ಮಿಂಗ್ ಹುಕ್ಸ್ ಹಾಕೋದಿದ್ರೆ ಎಮ್ಮಿಂಗ್ ಹುಕ್ಸ್ ಹಾಕ್ಬೋದು. ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಡ್ತೀನಿ ಅಂದರೆ ಬೇರೆಯವ್ರಿಗೆ ಕೊಡ್ಬೋದು. ಕೆಲವರು ಮನೆಗಳಲ್ಲೂ ಬೇರೆಯವ್ರಿಗೆ ಕೊಡೋರು ಇದ್ದಾರೆ. ಕೆಲವ್ರು ಅವರೇ ಮಾಡ್ಕೋತಾರೆ. ಇನ್ನೇನು ನಾವೇ ಮಾಡ್ಕೊಳ್ಳೋಣ ಕೂತಿದ್ದಾಗ ನಿಂತಿದ್ದಾಗ ಅಂದರೆ ಬಟ್ಟೆಗಳಷ್ಟು ಜಾಸ್ತಿ ಇರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಇವಾಗ ದಿನಕ್ಕೆ ಒಂದು 2 3 ಬ್ಲೌಸ್ ಹೊಲಿಯೋರು ಅವರೇ ಮಾಡ್ಕೋತಾರೆ. 5ರಿಂದ 5 6 ಬ್ಲೌಸ್ ಹೊಲಿಯೋರು ಬೇರೆಯವ್ರಿಗೆ ಕೊಡ್ತಾರೆ. ಆ ಥರ ಇರುತ್ತೆ. ಹಾಗಾಗಿ ನಿಮ್ಗೆ ಆ ಥರ ಆಯಿತಾ? ಇವಾಗ ಅದೆಲ್ಲ ಮಾಡಿ ಆದರೆ ಒಂದು ಬ್ಲೌಸು ಇಲ್ಲ 2 ಬ್ಲೌಸ್ನ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿಬಿಟ್ಟು ನಿಮ್ಗೆ ಆಯಿತಾ, ಇವಾಗ ತಿಂಡಿ ಎಲ್ಲ ಮಾಡಿ ಬಂದು ಕೂತ್ಕೊಳ್ಳೋ ಅಷ್ಟರಲ್ಲಿ ಒಂದು 10 ಗಂಟೆ 11 ಗಂಟೆ ಅಂತಲೇ ಅಂದ್ಕೊಳ್ಳಿ. ನಿಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮುಗಿಸ್ಕೊಂಬಂದ್ಮೇಲೆ 1 ಇಲ್ಲ 2 ಬ್ಲೌಸ್ನ ಸ್ಟಿಚ್ ಮಾಡಿ. ಓಕೆನಾ? ಅಲ್ಲಿಗೆ 10 ಗಂಟೆಗೆ ಬಂದ್ರೂ 11 12 1 ಗಂಟೆವರೆಗೂ ಒಂದು 2 ಬ್ಲೌಸ್ನ ಸ್ಟಿಚ್ ಮಾಡಿ. ಓಕೆನಾ? 1 ಗಂಟೆವರೆಗೂ ಮಾಡಿ ಮತ್ತೆ ಬಂದು ಊಟ ತಿಂಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಓಕೆನಾ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದು ನೀವು. ಓಕೆನಾ? ಬಂದು ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಟೈಮಲ್ಲಿ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿ. ಹಂಗೆ ಇವಾಗ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಬರ್ಬೋದು ನೀವು ಸ್ಟಿಚಿಂಗ್ ಮಾಡುವಾಗ. ಹಂಗಾದಾಗ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿ. ಓಕೆನಾ? ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಒಂದು 2 ಗಂಟೆಗೆ ರಿಲ್ಯಾಕ್ಸ್ ಮಾಡಿದ್ರೆ ಒಂದು 3 ಗಂಟೆಗೆ ಎದ್ದು ತಿರ್ಗಾ ನೀವು 4 5 ಗಂಟೆವರೆಗೂ ಸ್ಟಿಚಿಂಗ್ ಮಾಡ್ಬೋದು. 4 5 ಗಂಟೆಯಿಂದ ಮಾಡಿ ಆಮೇಲೂ ನೀವು ಅಡುಗೆ ಎಲ್ಲ ಮುಗಿಸಿ ಮತ್ತೆ 7 ಗಂಟೆ 8 ಗಂಟೆ ಕೂತ್ಕೊಂಡ್ರು 9 ಗಂಟೆ 10 ಗಂಟೆವರೆಗೂ 10 ಗಂಟೆ ಬೇಡ 9 ಗಂಟೆವರೆಗೂ 9 ಗಂಟೆವರೆಗೂ ಸ್ಟಿಚ್ ಮಾಡಿಬಿಟ್ಟು ನೀವು ಮನೆ ಕೆಲಸನ ಮುಗಿಸ್ಕೋಬೋದು. ಮತ್ತು ನೀವೇನಾದರೂ ಕಟಿಂಗ್ ಮಾಡೋದಿರಿದ್ರೆ, ಎಮ್ಮಿಂಗ್ ಹುಕ್ಸ್ ಹಾಕೋದಿದ್ರೆ ಮಾಡಿಕೊಂಡು ಒಂದು 10 ಗಂಟೆಗೆಲ್ಲ ಕ್ಲಿಯರ್ ಮಾಡಿಕೊಂಡು ನೀವು ರೆಸ್ಟ್ ಮಾಡ್ಬೋದು. ಈ ರೀತಿ ಆಮೇಲೆ ನಿಮ್ಗೆ ಏನಾದರೂ ಅಯ್ಯೋ ಇದೆಲ್ಲ ಹಿಂಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದ್ರೆ ಒಂದು ಬೋರ್ಡಲ್ಲಿ ಬರ್ಕೊಳ್ಳಿ, ಟೈಮಿಂಗ್ಸ್ ಹಾಕ್ಕೊಳ್ಳಿ. ಈ ಟೈಮಿಂಗ್ಸ್ಗೆ ಇಷ್ಟು ಮಾಡಬೇಕು ಕೆಲಸನ, ಇಷ್ಟು ಟೈಮಿಂಗ್ಸ್ಗೆ ರಿಲ್ಯಾಕ್ಸ್ ಮಾಡಬೇಕು, ಈ ಟೈಮಿಂಗ್ಸ್ಗೆ ನಾನು ಇಷ್ಟು ಬ್ಲೌಸ್ ರೆಡಿ ಮಾಡಬೇಕು, ಈ ಟೈಮಿಂಗ್ಸ್ಗೆ ನಾನು ಹುಕ್ಸ್ ಹಾಕಬೇಕು. ಆ ಥರ ಒಂದು ಟೈಮ್ ಟೇಬಲ್ನ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಓಕೆನಾ? ಆ ಥರ ಬರೆದಾಗ ನಿಮಗೆ ಒಂದು ನೆನಪು. ಇದು ನೋಡಿದಾಗ ಇಷ್ಟು ಗಂಟೆಗೆ ಇಷ್ಟು ಮಾಡಬೇಕಿತ್ತು ಅಂತ ಬರೆದಿಟ್ಕೊಳ್ಳಿ. ಡೇಟ್ ಹಾಕಿ. ಓಕೆನಾ? ಇವತ್ತು ಏನೇನು ಮಾಡಿರ್ತೀರ ಅದನ್ನ ಅಲ್ಲಿ ಹಾಕಿ. ಇವತ್ತು ಎಷ್ಟು ಬ್ಲೌಸ್ ಹೊಲ್ದಿರ್ತೀರ, ಎಷ್ಟೆಷ್ಟು ಮಾಡಿರ್ತೀರ ಅದನ್ನು ಒಂದು ಲೀಸ್ಟ್ ಬರೆದಿಟ್ಕೊಳ್ಳಿ. ಓಕೆನಾ? ಇವಾಗ ಬೆಳಗ್ಗೆಯಿಂದ ನಾನು ಸಂಜೆವರೆಗೂ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಇಷ್ಟಾಗಿದೆ, ನಾಳೆ ಯಾವ ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಆವಾಗ ನೀವು ಇದು ಸ್ಟಿಚ್ ಮಾಡಿ ಒಂದು ಡೇಟ್ ಹಾಕ್ಕೊಂಡ್ರೆ ತಿರ್ಗಿ ನಾಳೆಗೆ ನೀವು ಯಾವ್ದು ಮಿಸ್ ಮಾಡಿದ್ದೀರಾ, ಯಾವುದು ಬಿಟ್ಟಿದ್ದೀರಾ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಆವಾಗ ನಿಮಗೆ ಒಂದು
ಒಂದು ಲೆಕ್ಕಾಚಾರ ಸಿಗುತ್ತೆ. ಓಹ್! ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿತ್ತು ನಾನು, ಇಷ್ಟು ಬ್ಲೌಸು ಮಾಡೋಕ್ಕಾಗಿಲ್ಲ ನನಗೆ, ನಾಳೆ ಇದನ್ನು ಸ್ಟಿಚ್ ಮಾಡ್ಬೇಕು ನಾನು, ಮತ್ತು ಟೈಮ್‌ನ ನಾಳೆ ಸೇವ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆನಾ? ಹಂಗಾಗಿ ಆಮೇಲೆ ಕೆಲವು ಹಬ್ಬಗಳಲ್ಲಿ ಕೊಡಲೇಬೇಕು ಅಂತ ಮಾಡ್ತೀವಲ್ವ, ಅದನ್ನೇ ಬೇರೆ ಟೈಮ್‌ಗಳಲ್ಲೂ ರೂಢಿ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನಾನು ಹೇಳ್ದಂಗೆ ಬೆಳಗ್ಗೆನೇ ಬೇಗ ಎದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಮುಗ್ದೇ ಹೋಯ್ತು. ಮತ್ತು ಆಮೇಲೆ ಮನೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ನೀವು ಮಾಡ್ತೀನಿ ಅಂದ್ರೆ ದಿನಕ್ಕೆ ಕಮ್ಮಿ ಅಂದರೂ ಒಂದು 3 ಬ್ಲೌಸ್ ಅಂತೂ ಸ್ಟಿಚ್ ಮಾಡಲೇಬೋದು. 3 4 ಬ್ಲೌಸು ಮನೆ ಕೆಲಸ ಮಾಡಿಕೊಂಡು ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ₹250 ಅಂದ್ರೂ ನಿಮಗೆ ಆರಾಮಾಗಿ ₹1000 ಆಗುತ್ತೆ. ಓಕೆನಾ? ₹250 ಅಂದ್ರೂ ಒಂದು ಬ್ಲೌಸ್‌ಗೆ 250 ಅಂದ್ರೂ 4 ಬ್ಲೌಸ್‌ಗೆ ₹1000 ಸಂಪಾದನೆ ಮಾಡಲೇಬೋದು. ಓಕೆನಾ? ಇನ್ನೂ ಕಡಿಮೆನಪ್ಪ ನಮ್ಗೆ 250 ಕೊಡಲ್ಲ ಅಂದ್ರೂ ಬೇಡ ಬಿಡಿ, ಒಂದು ₹800 ಆಗಲಿ, ಬೇಡ ₹500 ಆದರೂ ಯಾರು ಕೊಡ್ತಾರೆ ಹೇಳಿ, ಅಲ್ವಾ? ಆ ರೀತಿ ನೀವು ಲೆಕ್ಕ ಹಾಕೋದಾದರೆ ದಿನಕ್ಕೆ ₹500 ₹1 ಯಾರು ಕೊಡಲ್ಲ. ಇವಾಗ ನಿಮ್ಮ ಮನೆಯವ್ರ ಹತ್ರ ಹೋಗಿ ಕೈ ಚಾಚಬಲ್ಲ, ನೀವೇ ಒಂದು ₹500 ಮನೆ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ತೀರಂದರೆ ನಿಮಗೆ ನೀವು ಗ್ರೇಟು ಅಂತ ನೀವೇ ಅನ್ಕೋಬೇಕು. ಓಕೆನಾ? ಈ ಥರ ಅಯ್ಯೋ ಸೋಮಾರಿತನ ಮಾಡಿಕೊಂಡು ಫೋನ್ ನೋಡಿಕೊಂಡು ರೀಲ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು, ಅಯ್ಯೋ ಇಷ್ಟು ಬಟ್ಟೆ ಹೊಲಿಲೇಬೇಕಪ್ಪ, ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು, ಆಮೇಲೆ ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ನಿಮಗೆ ಅದೊಂದು ಮೈಂಡಲ್ಲಿ ಸೆಟ್ಟಿರಬೇಕು. ನಾನಿವತ್ತು ಇಷ್ಟು ಸಂಪಾದನೆ ಮಾಡಲೇಬೇಕು, ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಮಾಡಿದ್ರೇ ನನಗೆ ಅರ್ನಿಂಗ್ ಆಗೋದು ಅನ್ನೋದು ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡೋದ್ರಿಂದ ನಿಮಗೆ ಅವಾಗ ಕೆಲಸ ಮಾಡಬೇಕು ಅನ್ನೋದು ಮನ್ಸು ಬಂದೇ ಬರುತ್ತೆ. ಓಕೆನಾ? ಇವಾಗ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ, ಹೋಗಿ ಮನೆ ಕೆಲಸ ಮಾಡಿ, ಇಲ್ಲ ರಿಲ್ಯಾಕ್ಸ್ ಮಾಡಿ, ಆವಾಗ ಬೇಜಾರಾಯಿತು ಅಂದರೆ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ನೋಡಿ, ಬೇಡ ಅಂತ ಹೇಳಲ್ಲ. ಆದರೆ ಅದರಲ್ಲೇ ಮುಳುಗೋಗ್ಬಾರ್ದು. ಒಂದು 5 ನಿಮಿಷ 10 ನಿಮಿಷ ನೋಡ್ಬಿಟ್ಟು ಅವಾಗ ಕೆಲಸದ ಕಡೆ ಗಮನ ಬರ್ಬೇಕು ಮತ್ತೆ. ಕೆಲಸದ ಬಗ್ಗೆ ಇಲ್ಲ ಕೆಲಸದ ಬಗ್ಗೆನೇ ನೋಡಿ, ಇವಾಗ ಬ್ಲೌಸ್ ಬಗ್ಗೆನೇ ನೋಡಿ, ಇಲ್ಲ ಹೊಸ ಹೊಸ ಡಿಸೈನ್ಸ್‌ಗಳ ಬಗ್ಗೆ ನೋಡಿ, ಇನ್ನು ನಾಳೆ ಯಾವ ಡಿಸೈನ್ ಹೊಲಿಬೇಕು, ಹೊಸ ಡಿಸೈನ್ ಟ್ರೈ ಮಾಡೋಣ, ಆ ಥರ ಬೇರೆ ಬೇರೆದನ್ನು ನೀವು ಟ್ರೈ ಮಾಡಿ ಮಾಡ್ಬೋದು. ಓಕೆನಾ? ಈ ರೀತಿ ರೆಸ್ಟು ಮಾಡ್ಬೋದು, ಸ್ಟಿಚಿಂಗು ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಓಕೆನಾ? ನಾನು ಹೇಳ್ದಂಗೆ 4 ಬ್ಲೌಸ್ ಇಲ್ದಾನು ಒಂದು 3, ಒಂದು 2 ಬ್ಲೌಸ್ ಅಂತೂ ನೀವು ಆರಾಮಾಗಿ ಸ್ಟಿಚ್ ಮಾಡಲೇಬಹುದು. ಓಕೆನಾ? ಅದ್ರ ಜೊತೆಗೆ ಜಿಗ್‌ಜಾಗು ಫಾಲ್ ಬರುತ್ತೆ, ಆಮೇಲೆ ಆಲ್ಟ್ರೇಷನ್ ಬಟ್ಟೆಗಳು ಬರ್ತಾ ಇರುತ್ತೆ. ಹಾಗಾಗಿ ನೀವು ಆರಾಮಾಗಿ ಮನೇಲಿ ಎಷ್ಟಾಗುತ್ತೋ ಅಷ್ಟು, ಇಷ್ಟು ಅಂತ ನೀವು ಒಂದು ಟಾರ್ಗೆಟ್ ಬರ್ತಾ ಇದೆ ಬಟ್ಟೆಗಳು ಜಾಸ್ತಿ ಅಂದಾಗ, ಇಷ್ಟು ಬಟ್ಟೆ ಹೊಲಿಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಇಲ್ಲಾಂದರೆ ಅಟ್ಲೀಸ್ಟ್ ನಾನು ಹೇಳ್ದಾಗ ಒಂದು 2ರಿಂದ 3 ಬ್ಲೌಸ್‌ನಾದರೂ ಹೊಲಿಯೋಕ್ಕೆ ಟ್ರೈ ಮಾಡಿ. ಓಕೆನಾ? ಈ ರೀತಿ ಮಾಡೋದ್ರಿಂದ ನಿಮ್ಮ ಸೋಮಾರಿತನನೂ ಹೋಗುತ್ತೆ, ನೀವು ರೆಸ್ಟು ಮಾಡ್ಬೋದು, ಮತ್ತು ಸ್ಟಿಚಿಂಗು ಮಾಡ್ಬೋದು. ಓಕೆನಾ? ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮಗೆ ರಿಲ್ಯಾಕ್ಸ್ ಆಯಿತಾ? ಈ ಥರ ನಾವು ಹೇಳೋದ್ರಿಂದನಾದರೂ ಒಂಚೂರು ಅಯ್ಯೋ ನಾವು ಕೆಲಸ ಮಾಡಬೇಕಪ್ಪ, ನಾವು ಒಂದು 3 ಕಾಸು ಸಂಪಾದನೆ ಮಾಡಬೇಕು ಅಂತ ಅನ್ನಿಸ್ಬೇಕು ನಿಮಗೆ. ಓಕೆನಾ? ಈ ರೀತಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ಕೆಲಸ ಮಾಡಿ, ಆ ಥರ ಸ್ವಲ್ಪ ಕೆಲಸ ಡಿವೈಡ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನಮ್ಮ ಮೈಂಡು ಆ ಕಡೆ ಈ ಕಡೆ ಡಿವೈಡ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿಬಿಡೋದು, ಆಮೇಲೆ ಬಂದು ಒಂದು ಎಮ್ಮಿಂಗ್ ಹಾಕೋದು, ಹುಕ್ಸ್ ಹಾಕೋದು, ಇಲ್ಲ ಫಾಲ್ಸ್ ಹಾಕೋದು, ಇಲ್ಲ ಜಿಗ್‌ಜಾಗ್ ಮಾಡೋದು, ಇಲ್ಲ ಓವರ್ಲಾಕ್ ಮಾಡೋದು, ಈ ಥರ ಬೇರೆ ಬೇರೆ ಕೆಲಸಗಳ ಕಡೆ ಗಮನ ಕೊಡಿ. ಆಮೇಲೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀರಾ, ಅದನ್ನು ಓವರ್ಲಾಕ್ ಮಾಡಿ, ಅಲ್ಲೇ ಎಮ್ಮಿಂಗ್ ಹುಕ್ಸ್ ಹಾಕಿ ರೆಡಿ ಮಾಡಿಬಿಟ್ಟು ಸೈಡ್‌ಗೆ ಇಟ್ಬಿಡಿ. ಅವಾಗೇನಾಗುತ್ತೆ, ಒಂದು ಬ್ಲೌಸ್ ಕೆಲಸನೇ ಮುಗಿದೋಗುತ್ತೆ. ಓಕೆನಾ? ಆ ರೀತಿ ಇವಾಗ ಅದಾದಮೇಲೆ ಅಡುಗೆ ಕೆಲ್ಸಕ್ಕೆ ಹೋಗ್ತೀರಾ, ಅಡುಗೆ ಮಾಡಿ, ತಿಂಡಿ ಮಾಡಿ, ಹಂಗೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಒರೆಸೋದು, ಅಲ್ಲಿ ಏನು ಕೆಲಸ ಇರುತ್ತೆ ಅದು ಮುಗಿಸ್ಕೊಂಬಿಡಿ. ಅವಾಗೇನಾಗುತ್ತೆ, ಆ ಕೆಲಸಗಳು ಮುಗಿದೋಗುತ್ತೆ, ಮತ್ತು ನೀವು ಈ ಕೆಲಸನೂ ಮುಗಿದೋಗುತ್ತೆ. ಆ ರೀತಿ ಸಣ್ಣ ಸಣ್ಣದಾಗಿ ಡಿವೈಡ್ ಮಾಡ್ಕೋಬೇಕು ಕೆಲಸನ. ನೀವು ಒಂದೇ ಸಲ ಅಯ್ಯೋ ಬರೀ ಬ್ಲೌಸ್‌ನ ಒಂದೇ ಸಲ 10 ಬ್ಲೌಸ್ ಹೊಲಿತೀನಿ, 5 ಬ್ಲೌಸ್ ಹೊಲಿತೀನಿ ಆ ಥರ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ಇವತ್ತು ಸದ್ಯಕ್ಕೆ ಒಂದು 4 ಬ್ಲೌಸ್ ಹೊಲಿಯೋಣ, 3 ಬ್ಲೌಸ್ ಹೊಲಿಯೋಣ, ಫಸ್ಟ್ ಬೆಳಗ್ಗೆ 1 ಹೊಲಿಯೋಣ, ಮಧ್ಯಾಹ್ನ 2 ಹೊಲಿಯೋಣ, ಸಂಜೆ 1 ಹೊಲಿಯೋಣ, ಆ ಥರ ಒಂದು ಪ್ಲಾನ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ನೀವು ಆರಾಮಾಗಿ 4 ಬ್ಲೌಸ್‌ನ ಸ್ಟಿಚ್ ಮಾಡ್ಬೋದು. ಓಕೆನಾ? 4 ಇನ್ನೂ ಜಾಸ್ತಿನೂ ಹೊಲಿಬೋದು. ಸದ್ಯಕ್ಕೆ ನೀವು ಮನೆ ಕೆಲಸ ಮಾಡಿಕೊಂಡು ಒಂದು 3ರಿಂದ 4 ಬ್ಲೌಸ್ ಅಂತೂ ಸ್ಟಿಚ್ ಮಾಡಲೇಬೋದು. ಓಕೆನಾ? ಮನೇಲೇ ಕೂತ್ಕೊಂಡು ನೀವು ತಿಂಗಳಿಗೆ ದಿನಕ್ಕೆ ಒಂದು ₹1000 ಅರ್ನಿಂಗ್‌ನ ಮಾಡ್ಬೋದು. ಓಕೆನಾ? ಈ ಥರ ಮಾಡೋದ್ರಿಂದ ನಿಮಗೂ ಒಂಥರ ಎಂಕರೇಜ್ ಆಗುತ್ತೆ. ಇವಾಗ ನಿಮಗೆ ಒಂದು ಖುಷಿ ಆಗುತ್ತೆ. ಇವಾಗ ನಮ್ಮ ಮನೆಯವ್ರ ಹತ್ರ ಕೇಳೋ ನಾನೇ ಒಂದು ಇಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ, ಅದರಿಂದ ಏನಾರ ಒಂದು ತಗೊಂಡಾಗ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ನಾವೇ ಸಂಪಾದನೆ ಮಾಡಿ ತಗೊಳ್ಳೋದ್ರಲ್ಲಿರೋ ಖುಷಿ ಯಾವುದು ಕೊಡಲ್ಲ. ಓಕೆನಾ? ಆಮೇಲೆ ಮಕ್ಳಿಗೆ ಏನಾರ ಕೊಡಿಸೋದು, ಈ ಥರ ಆದಾಗ ತುಂಬಾ ಖುಷಿ ಕೊಡುತ್ತೆ. ಓಕೆನಾ? ನೀವು ಆ ಥರ ಟ್ರೈ ಮಾಡಿ. ದಿನ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡಿ. ಎದ್ದು ನಾನು ಹೇಳ್ದಂಗೆ ರೊಟೀನ್ನ ಒಂದು ಬುಕ್ಕಲ್ಲಿ ಬರ್ಕೊಂಡು ಟ್ರೈ ಮಾಡಿ. ಓಕೆನಾ? ಆ ಥರ ಮಾಡಿಕೊಂಡು ನೀವು ಇದನ್ನ ಸೋಮಾರಿತನನ ಹೋಗ್ಲಾಡಿಸ್ಕೊಂಡು ಕೆಲಸನ ಇಂಪ್ರೂವ್ ಮಾಡ್ಕೋಬೋದು, ಟೈಲರಿಂಗ್ ಕೆಲಸನ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.